ರಾತ್ರಿ ಸಮಯದಲ್ಲಿ ತಲೆ ಎತ್ತಿ ಆಕಾಶವನ್ನು ನೋಡಿದ ಪ್ರತಿ ಬಾರಿ ಅಲ್ಲಿ ಏನಿದೆ, ಅಲ್ಲಿ ಹೇಗಿರುತ್ತೆ, ಅಲ್ಲಿಗೆ ಹೇಗೆ ಹೋಗಬೇಕು, ಅಲ್ಲಿ ಜೀವ ಇರುತ್ತಾ, ಇಂತಹ ಎಷ್ಟೋ ಪ್ರಶ್ನೆಗಳು ಖಂಡಿತ ನಿಮಗೆ ಬಂದೇ ಇರುತ್ತೆ. ಆ ಆಕಾಶವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಊಹೆ ಮಾಡ್ಕೊಳ್ತಾರೆ. ಈ ಒಂದು ಕ್ಯೂರಿಯಾಸಿಟಿ ಕಾರಣದಿಂದಲೇ ವಿಜ್ಞಾನಿಗಳು ಆಳವಾಗಿ ಅಂತರಿಕ್ಷದ ಬಗ್ಗೆ ರಿಸರ್ಚ್ ಮಾಡ್ತಿರೋದು. ಈ ರೀತಿ ಪ್ರತಿಯೊಬ್ಬರಿಗೂ ಅಂತರಿಕ್ಷದ ಮೇಲೆ ತುಂಬ ಆಸಕ್ತಿ ಇದೆ. ಆದರೆ ಅಂತರಿಕ್ಷದಲ್ಲಿ ಇರುವ ಪ್ರತಿ ಗ್ರಹ, ನಕ್ಷತ್ರ, ಗ್ಯಾಲಕ್ಸಿಗಳು ಮಾನವನಿಗೆ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿವೆ. ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತ ತುಂಬ ಥಿಯರೀಸ್ ಇವೆ, ಆದರೆ ಅದೇ ನಿಜ ಅಂತ ಹೇಳುವ ಯಾವುದೇ ಸಾಕ್ಷಿಗಳು ಇಲ್ಲ. ಭೂಮಿ ಮೇಲೆ ನಡೆಯುವ ಪ್ರತಿ ವಿಷಯವನ್ನು ನಮ್ಮ ಆಧುನಿಕ ವಿಜ್ಞಾನದ ಸಹಾಯದಿಂದ ಉತ್ತರವನ್ನು ಕೊಡಬಹುದು. ಆದರೆ ಅಂತರಿಕ್ಷದಲ್ಲಿ ನಡೆಯುವ ವಿಷಯಗಳ ಬಗ್ಗೆ ನಮ್ಮ ಮಾಡರ್ನ್ ಸೈನ್ಸ್ ಹತ್ತಿರ ಕೂಡ ಉತ್ತರ ಇಲ್ಲ. ವಿಜ್ಞಾನಿಗಳು ಇದಕ್ಕೆ ಉತ್ತರ ಹುಡುಕಲು ತುಂಬ ಪ್ರಯತ್ನಗಳನ್ನು, ತುಂಬ ರಿಸರ್ಚನ್ನು ಮಾಡ್ತಿದ್ದಾರೆ, ಆದರೆ ಅದು ಸಾಧ್ಯವಾಗ್ತಿಲ್ಲ. ಈ ವಿಡಿಯೋದಲ್ಲಿ ನಾವು ಸೈನ್ಸ್ ಉತ್ತರ ಕೊಡಲು ಸಾಧ್ಯವಾಗದ ಕೆಲವು ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿ ಮೇಲೆ ಮಾತ್ರ ಜೀವ ಇದೆಯಾ? ಈ ಬ್ರಹ್ಮಾಂಡದಲ್ಲಿ ಕೆಲವು ಟ್ರಿಲಿಯನ್ ನಕ್ಷತ್ರಗಳು, ಗ್ರಹಗಳು, ಗ್ಯಾಲಕ್ಸಿಗಳು ಇವೆ. ಒಂದು ವೇಳೆ ಆ ಗ್ರಹಗಳಲ್ಲಿ ಜೀವ ಇದೆಯಾ? ಒಂದು ವೇಳೆ ಇದ್ದರೆ ಅವು ಹೇಗಿರುತ್ತೆ? ಅವುಗಳ ಜೀವನ ಹೇಗಿರುತ್ತೆ? ಈ ಪ್ರಶ್ನೆಗೆ ಉತ್ತರ ಸೈನ್ಸ್ ಹತ್ರ ಕೂಡ ಇಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ತುಂಬ ಥಿಯರೀಸ್ ಇವೆ, ಆದರೆ ಅದೇ ನಿಜ ಅಂತ ಹೇಳಲು ಯಾವುದೇ ಸಾಕ್ಷಿಗಳು ಇಲ್ಲ. ನಾವು ಈ ಭೂಮಿ ಮೇಲೆ ಜೀವಿಸಲು ಆಕ್ಸಿಜನ್ ಬೇಕು. ಅದು ಇಲ್ಲ ಅಂದರೆ ನಾವು ಸಾಯ್ತೀವಿ. ಒಂದು ವೇಳೆ ನೀರಿನಲ್ಲಿ ಜೀವನ ಮಾಡಬೇಕು ಅಂದರೆ ಅದು ಸಾಧ್ಯವಿಲ್ಲ. ಒಂದು ವೇಳೆ ಇದ್ದರೆ ಅಲ್ಲಿ ಕೂಡ ನಾವು ಸತ್ತು ಹೋಗ್ತೀವಿ. ಅಂಥದ್ರಲ್ಲಿ ನೀರಿನ ಒಳಗೆ ಕೂಡ ಜೀವ ಇದೆ. ನೀರಿನಲ್ಲಿರುವ ಕಮ್ಮಿ ಆಕ್ಸಿಜನನ್ನು ಬಳಸಿಕೊಂಡು ಅಲ್ಲಿ ಜೀವಿಗಳು ಜೀವಿಸುತ್ತಿವೆ. ಇದರ ಪ್ರಕಾರ ಏನು ಅರ್ಥವಾಗುತ್ತೆ ಅಂದರೆ, ಅಲ್ಲಿ ಇರುವ ಪರಿಸ್ಥಿತಿಗಳಿಗೆ ತಕ್ಕಂತೆ ಅಲ್ಲಿ ಇರುವ ಖನಿಜ ನಿಕ್ಷೇಪಗಳನ್ನು ಆಧಾರವಾಗಿಟ್ಟುಕೊಂಡು ಜೀವ ಹುಟ್ಟುತ್ತೆ ಅಂತ. ಇದರ ಪ್ರಕಾರ ಬೇರೆ ಗ್ರಹಗಳಲ್ಲಿರುವ ವಾತಾವರಣಕ್ಕೆ ತಕ್ಕಂತೆ ಅಲ್ಲಿ ಜೀವ ಹುಟ್ಟಿರಬಹುದು. ಅಲ್ಲಿ ಅವುಗಳಿಗೆ ಆಕ್ಸಿಜನ್ ಇಲ್ಲ ಅಂದರೂ ಬೇರೆ ಅನಿಲಗಳನ್ನು ಉಪಯೋಗಿಸಿಕೊಂಡು ಅವು ಜೀವಿಸುತ್ತಿರಬಹುದು. ಆದರೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳಲು ವಿಜ್ಞಾನದಿಂದಲೂ ಕೂಡ ಸಾಧ್ಯವಾಗ್ತಿಲ್ಲ. ಆದರೆ ಒಂದು ವಿಷಯ ಮಾತ್ರ ಖಂಡಿತ ನಿಜ. ಈ ಬ್ರಹ್ಮಾಂಡದಲ್ಲಿ ತುಂಬ ಗ್ರಹಗಳಲ್ಲಿ ಜೀವ ಇದೆ ಅನ್ನೋದು. ಆದರೆ ಅವುಗಳನ್ನು ನಮ್ಮ ಭೂಮಿಯಿಂದ ನಾವು ಎಂದಿಗೂ ನೋಡಲು ಸಾಧ್ಯವಿಲ್ಲ. ಎಷ್ಟೇ ದೊಡ್ಡ ಟೆಲಿಸ್ಕೋಪ್ ಅನ್ನು ತಯಾರಿಸಿದರೂ, ಅದು ಎಷ್ಟೇ ಅಡ್ವಾನ್ಸ್ ಆಗಿ ಇದ್ದರೂ ಸಹ ಅಷ್ಟು ದೂರ ನಾವು ಝೂಮ್ ಮಾಡಿ ನೋಡಲು ಎಂದಿಗೂ ಸಾಧ್ಯವಿಲ್ಲ. ಒಂದು ವೇಳೆ ಉಪಗ್ರಹಗಳನ್ನು ಜೀವ ಇರುವ ಗ್ರಹಗಳ ಮೇಲೆ ಕಳಿಸಿ ನೋಡಬೇಕು ಅಂದರೂ ಕೂಡ ಅದು ಸಾಧ್ಯವಿಲ್ಲ. ಅಷ್ಟು ದೂರ ಉಪಗ್ರಹ ಪ್ರಯಾಣಿಸುವ ಹೊತ್ತಿಗೆ ನಮ್ಮ ಜೀವ ಮುಗಿದು ಹೋಗುತ್ತೆ. ಅದಕ್ಕೆ ಕೆಲವು ಲಕ್ಷ ವರ್ಷಗಳ ಸಮಯ ಬೇಕಾಗುತ್ತೆ. ಆದ್ದರಿಂದ ಇದು ಎಂದಿಗೂ ವಿಜ್ಞಾನಿಗಳ ಮುಂದೆ ಒಂದು ದೊಡ್ಡ ಪ್ರಶ್ನೆಯಾಗೇ ಇರುತ್ತೆ. ಈ ಬ್ರಹ್ಮಾಂಡದಲ್ಲಿ ದೇವರು ನಿಜವಾಗ್ಲೂ ಇದ್ದಾನಾ? ಸೈನ್ಸ್ ಪ್ರಕಾರ ಈ ಬ್ರಹ್ಮಾಂಡ ಕೆಲವು ಕೋಟಿ ವರ್ಷಗಳ ಹಿಂದೆ ಬಿಗ್ ಬ್ಯಾಂಗ್ ಎಂಬ ಮಹಾಸ್ಫೋಟದಿಂದ ಸೃಷ್ಟಿಯಾಯಿತು. ಆ ಸ್ಫೋಟದ ನಂತರ ಗ್ಯಾಲಕ್ಸಿಗಳು, ನಕ್ಷತ್ರಗಳು, ಗ್ರಹಗಳು ಸೃಷ್ಟಿಯಾಯಿತು. ತುಂಬ ಜನ ಈ ಬ್ರಹ್ಮಾಂಡದ ಸೃಷ್ಟಿಗೆ ಸೈನ್ಸೇ ಕಾರಣ ಅಂತ ನಂಬ್ತಾರೆ. ಆದರೆ ನಮ್ಮಂಥವರು, ಅಂದರೆ ದೇವರನ್ನ ನಂಬುವವರು, ಇದರಲ್ಲಿ ವಿಜ್ಞಾನಿಗಳು ಕೂಡ ಇದ್ದಾರೆ. ಇವರು ಬಿಗ್ ಬ್ಯಾಂಗ್ ನಡೆಯೋದಕ್ಕಿಂತ ಮುಂಚೆ ಈ ಬ್ರಹ್ಮಾಂಡ ಹೇಗಿತ್ತು? ಆ ಸ್ಫೋಟಕ್ಕೆ ಕಾರಣವೇನು? ಈ ಭೂಮಿ ಮೇಲೆ ಜೀವ ಹೇಗೆ ಬಂತು? ಅಷ್ಟೇ ಅಲ್ಲ, ಈ ಭೂಮಿ ಮೇಲೆ ಜೀವ, ಸಮುದ್ರಗಳು, ಭೂಮಿಗೆ ಸರಿಯಾದ ದೂರದಲ್ಲಿ ಚಂದ್ರ, ಅದರಲ್ಲಿ ಸೂರ್ಯನಿಗೆ ಸರಿಯಾದ ದೂರದಲ್ಲಿ ಭೂಮಿ, ಇವುಗಳ ಕಾರಣದಿಂದ ಭೂಮಿ ಮೇಲೆ ಬರುವ ಋತುಗಳು, ಕಣ್ಣಿಗೆ ಕಾಣಿಸದೇ ಇರುವ ಚಿಕ್ಕ ಅಣುಗಳಿಂದ ಸೃಷ್ಟಿಯಾದ ಮಾನವನ ದೇಹ, ಮಾನವನ ದೇಹದಲ್ಲಿ ಜೀರ್ಣಕ್ರಿಯೆ, ಬ್ಲಡ್ ಸರ್ಕ್ಯುಲೇಷನ್, ಪ್ರೋಟೀನ್ ಮತ್ತು ವಿಟಮಿನ್ಸ್ ಅನ್ನು ಮಾನವನ ದೇಹಕ್ಕೆ ತಲುಪಿಸಲು ಸೃಷ್ಟಿಯಾದ ಬ್ಯಾಕ್ಟೀರಿಯಾ ಪ್ರಪಂಚ, ಸೂರ್ಯನಿಂದ ಆಹಾರವನ್ನು ಉತ್ಪತ್ತಿ ಮಾಡಿಕೊಳ್ಳುವ ಮರಗಿಡಗಳು, ಅದೇ ಸೂರ್ಯನಿಂದ ಆವಿಯಾಗುವ ನೀರು, ಮತ್ತೆ ಆವಿಯಾದ ನೀರು ಮೋಡಗಳ ರೂಪದಲ್ಲಿ ಸೇರಿ
ಮಳೆ ರೂಪದಲ್ಲಿ ಭೂಮಿಗೆ ಬರುವುದು. ಈ ರೀತಿ ಹೇಳ್ತಾ ಹೋದರೆ ಒಂದಾ ಎರಡಾ ತುಂಬ ಇವೆ. ಇವೆಲ್ಲ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಇವೆ ಅಂದರೆ ಯಾರೋ ಒಬ್ಬರು ಚೆನ್ನಾಗಿ ಆಲೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಸೃಷ್ಟಿ ಮಾಡಿದ್ದಾರೆ ಅನ್ನೋ ರೀತಿ ಇವೆ. ಒಂದು ಬಾರಿ ನೀವೇ ಯೋಚನೆ ಮಾಡಿ, ಈ ಭೂಮಿ ಮೇಲೆ ಒಂದು ಪ್ರಾಣಿ ಹುಟ್ಟುತ್ತೆ, ಬೆಳೆಯುತ್ತೆ, ಪ್ರಕೃತಿಯ ಆಹಾರ ಚಕ್ರದಂತೆ ಬೇಟೆಯಾಡೋದು ಅಥವಾ ಹುಲ್ಲು ತಿನ್ನೋದು ಮಾಡುತ್ತೆ, ಪ್ರಕೃತಿಯ ಸಮತೋಲನವನ್ನು ಕಾಪಾಡುತ್ತೆ, ನಂತರ ಸಾಯುತ್ತೆ, ಸತ್ತ ನಂತರ ಕೊಳೆಯುತ್ತೆ, ಕೊಳೆತಾಗ ಆ ದೇಹವನ್ನು ನೂರಾರು ಸೂಕ್ಷ್ಮ ಜೀವಿಗಳು ತಿನ್ನುತ್ತೆ, ನಂತರ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತೆ. ನೋಡಿ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಇದೆ ಅಂತ. ಈ ಒಂದು ಜೀವನ ಚಕ್ರ ಸೈನ್ಸ್ನಿಂದ ಕ್ರಿಯೇಟ್ ಆಗಿದೆ ಅಂದರೆ ನಂಬೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಈ ಸೃಷ್ಟಿ ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಗಲಿಲ್ಲ, ಇದನ್ನು ಯಾರೋ ಒಬ್ಬರು ಕ್ರಿಯೇಟ್ ಮಾಡಿದ್ದಾರೆ. ಹಾಗಾದರೆ ಅವರು ಯಾರು? ನಮ್ಮ ಪ್ರಕಾರ ಇದಕ್ಕೆ ಆ ದೇವರೇ ಕಾರಣ. ಆದರೆ ಇದು ಸೈನ್ಸ್ ಹತ್ತಿರ ಒಂದು ದೊಡ್ಡ ಪ್ರಶ್ನೆಯಾಗೇ ಉಳಿದಿದೆ. ಹಾಗಾದರೆ ನೀವು ಯಾವುದನ್ನು ನಂಬ್ತೀರಾ? ಈ ಬ್ರಹ್ಮಾಂಡ ಸೃಷ್ಟಿಯಾಗಿರುವುದು ವಿಜ್ಞಾನದಿಂದಲಾ ಅಥವಾ ಆ ದೇವರಿಂದಲಾ? ಖಂಡಿತ ಕಾಮೆಂಟ್ ಮಾಡಿ. ಈ ಬ್ರಹ್ಮಾಂಡ ಯಾವುದರಿಂದ ತಯಾರಾಗಿದೆ? ಬಿಗ್ ಬ್ಯಾಂಗ್ ಸ್ಫೋಟದಿಂದ ಈ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅಂತ ವಿಜ್ಞಾನ ಹೇಳುತ್ತೆ. ಆ ಸ್ಫೋಟದ ನಂತರ ಈ ಬ್ರಹ್ಮಾಂಡ ಯಾವುದರಿಂದ ತಯಾರಾಗಿದೆ? ನಮ್ಮ ಸುತ್ತ ಇರುವ ವಸ್ತುಗಳೆಲ್ಲ ಆಟಮ್ಸ್ನಿಂದ ತಯಾರಾಗಿದೆ. ಆದರೆ ಈ ಬ್ರಹ್ಮಾಂಡ ಕೇವಲ 5% ಮಾತ್ರ ಮೆಟೀರಿಯಲ್ನಿಂದ ತಯಾರಾಗಿದೆ. ಉಳಿದ 95% ಯಾವುದರಿಂದ ತಯಾರಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ವಿಜ್ಞಾನಿಗಳು ಮಾಡಿದ ರಿಸರ್ಚ್ನಲ್ಲಿ ತಿಳಿದು ಬಂದ ವಿಷಯ ಏನು ಅಂದರೆ ಈ ಯೂನಿವರ್ಸ್ 2 ವಿಷಯಗಳಿಂದ ತಯಾರಾಗಿದೆ. ಅದರಲ್ಲಿ ಒಂದು ಡಾರ್ಕ್ ಮ್ಯಾಟರ್. ವಿಜ್ಞಾನಿಗಳ ಪ್ರಕಾರ ಈ ಡಾರ್ಕ್ ಮ್ಯಾಟರ್ ನಾರ್ಮಲ್ ಮ್ಯಾಟರ್ಗೆ ವಿರುದ್ಧವಾಗಿ ಇರುತ್ತೆ. ಇದು ಯೂನಿವರ್ಸ್ನಲ್ಲಿರುವ ದೊಡ್ಡ ದೊಡ್ಡ ವಸ್ತುಗಳನ್ನು ಬೆರೆಸುವ ಕೆಲಸವನ್ನು ಮಾಡುತ್ತೆ. ಅಂದರೆ ಇದು ಗ್ಯಾಲಕ್ಸಿಗಳನ್ನು ಬೆರೆಸುವ ಕೆಲಸವನ್ನು ಮಾಡುತ್ತೆ. ಎರಡನೆಯದು ಡಾರ್ಕ್ ಎನರ್ಜಿ. ಇದು ಎಷ್ಟು ವಿಭಿನ್ನವಾದದ್ದು ಅಂದರೆ ಇದನ್ನು ನಮ್ಮ ಕಣ್ಣಿನಿಂದ ಅಥವಾ ಮಾನವರು ತಯಾರಿಸಿದ ಯಂತ್ರಗಳಿಂದ ಕೂಡ ನೋಡಲು ಸಾಧ್ಯವಿಲ್ಲ. ಕೇವಲ ಆ ಎನರ್ಜಿಯಿಂದ ಆಗುತ್ತಿರುವ ಕೆಲಸಗಳನ್ನು ಮಾತ್ರ ನೋಡಬಹುದು. ಈ ಒಂದು ಎನರ್ಜಿ ಕಾರಣದಿಂದ ಈ ಬ್ರಹ್ಮಾಂಡ ನಿರಂತರವಾಗಿ ವಿಸ್ತರಿಸುತ್ತಲೇ ಇದೆ. ಇದರ ಕಾರಣದಿಂದಲೇ ಚಂದ್ರ ಭೂಮಿಯ ಸುತ್ತ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿರುವುದು. ನಿಜವಾಗ್ಲೂ ಇದಕ್ಕೆ ಕಾರಣ ಗುರುತ್ವಾಕರ್ಷಣ ಶಕ್ತಿನೇ ಆಗಿರಬಹುದು. ಆದರೆ ಇದರ ಹಿಂದೆ ಡಾರ್ಕ್ ಎನರ್ಜಿ ಅಡಗಿದೆ. ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿಯನ್ನು ನಾವು ನೋಡಲು ಸಾಧ್ಯವಿಲ್ಲ. ಇವುಗಳನ್ನು ಯಾವುದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನಿಂದ ಕೂಡ ಡಿಟೆಕ್ಟ್ ಮಾಡಲು ಸಾಧ್ಯವಿಲ್ಲ. ಇವುಗಳ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಲು ಸೈನ್ಸ್ನಿಂದ ಕೂಡ ಸಾಧ್ಯವಾಗ್ತಿಲ್ಲ. ಈ ಭೂಮಿ ಮೇಲೆ ಜೀವ ಹೇಗೆ ಪ್ರಾರಂಭವಾಯಿತು? ಈ ಭೂಮಿ ಮೇಲೆ ಉತ್ತರವಿಲ್ಲದ ತುಂಬ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು. ಈ ಭೂಮಿಗೆ ಮಾನವ ಹೇಗೆ ಬಂದ? ಇದನ್ನು ಇನ್ನೊಂದು ರೀತಿಯಾಗಿ ಕೂಡ ಹೇಳಬಹುದು. ಈ ಭೂಮಿ ಮೇಲೆ ಜೀವ ಹೇಗೆ ಪ್ರಾರಂಭವಾಯಿತು ಅಂತ. ಮಾನವ ಹೇಗೆ ಬಂದ ಅನ್ನೋ ಪ್ರಶ್ನೆಗೆ ಸೈನ್ಸ್ ಹತ್ತಿರ ಒಂದು ಥಿಯರಿ ಇದೆ. ಅದೇ ಮಂಗನಿಂದ ಮಾನವ ಅಂತ. ಅಂದರೆ ಕೋತಿಗಳಿಂದ ಎವಲ್ಯೂಷನ್ ಆಗಿ ಮಾನವನು ಭೂಮಿ ಮೇಲೆ ಬಂದಿದ್ದಾನೆ ಅಂತ. ಆದರೆ ಇಲ್ಲಿ ಪ್ರಶ್ನೆ, ಆ ಕೋತಿ ಇಲ್ಲಿಗೆ ಹೇಗೆ ಬಂತು ಅಂತ. ಈಗಿರುವ ಕೋತಿಗಳು ಎವಲ್ಯೂಷನ್ ಆಗದೆ ಏಕೆ ಹಾಗೆ ಇವೆ ಅಂತ. ಒಟ್ಟಾರೆ ಈ ಭೂಮಿ ಮೇಲೆ ಜೀವ ಹೇಗೆ ಬಂತು ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆ. ವಿಜ್ಞಾನಿಗಳ ಪ್ರಕಾರ ಒಂದು ಆಸ್ಟ್ರಾಯ್ಡ್ ಭೂಮಿಯನ್ನು ಡಿಕ್ಕಿ ಹೊಡೆದ ಕಾರಣ ಭೂಮಿ ಮೇಲೆ ಜೀವ ಪ್ರಾರಂಭವಾಗಿದೆ. ಈ ಥಿಯರಿ ಪ್ರಕಾರ ಭೂಮಿ ಮೇಲೆ ಜೀವ ಸೃಷ್ಟಿ ಮಾಡಬಲ್ಲ ತುಂಬ ಮುಖ್ಯವಾದ ಅಂಶಗಳು ಆ ಆಸ್ಟ್ರಾಯ್ಡ್ನಲ್ಲಿ ಇವೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಬರುತ್ತೆ. ಇಂತಹ ಆಸ್ಟ್ರಾಯ್ಡ್ಸ್ ಬೇರೆ ಗ್ರಹಗಳಿಗೂ ಕೂಡ ಡಿಕ್ಕಿ ಹೊಡೆದಿದೆ ಅಲ್ವಾ? ಹಾಗಾದರೆ ಅಲ್ಲಿ ಏಕೆ ಜೀವ ಸೃಷ್ಟಿಯಾಗಲಿಲ್ಲ ಅಂತ. ಭೂಮಿ ಮೇಲೆ ಹೇಗೆ ಜೀವ ಸೃಷ್ಟಿಯಾಯಿತು ಅನ್ನೋದಕ್ಕೆ ಸೈನ್ಸ್ ಹತ್ತಿರ ತುಂಬ ಥಿಯರೀಸ್ ಇದೆ. ಆದರೆ ಇದೇ ನಿಜ ಅಂತ ಹೇಳಲು ಯಾವುದೇ ಸಾಕ್ಷಿಗಳು ಇಲ್ಲ. ಈ ರೀತಿ ನಮ್ಮ ಭೂಮಿ ಮೇಲೆ ಮಾತ್ರವಲ್ಲ, ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲ ವಿಷಯಗಳು ಮಾನವನಿಗೆ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಆಕಾಶವನ್ನು ನೋಡ್ತಿದ್ರೆ ಅದು ತುಂಬ ಸುಂದರವಾಗಿ ಕಾಣುತ್ತೆ, ಮನಸ್ಸು ಶಾಂತವಾಗಿ ಇರುತ್ತೆ. ಆದರೆ ಆ ಶಾಂತಿಯ ಒಳಗೆ ಎಷ್ಟೋ ಪ್ರಶ್ನೆಗಳು ಅಡಗಿರುತ್ತೆ. ಈ ರೀತಿ ನಮ್ಮ ಬ್ರಹ್ಮಾಂಡದಲ್ಲಿರುವ ಎಲ್ಲ ವಿಷಯಗಳು ಮಾನವನಿಗೆ ಮತ್ತು ವಿಜ್ಞಾನಕ್ಕೆ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಇದರ ಬಗ್ಗೆ ಭವಿಷ್ಯದಲ್ಲಿ ನಾವು ತಿಳಿದುಕೊಳ್ಳಲು ಸಾಧ್ಯನಾ ಅಂದರೆ ಖಂಡಿತ ಇಲ್ಲ ಅಂತಲೇ ಹೇಳ್ಬಹುದು.
ಏಕೆ ಅಂದರೆ ನಮ್ಮ ವಿಜ್ಞಾನವನ್ನು ನಾವು ಭವಿಷ್ಯದಲ್ಲಿ ಅಪ್ಡೇಟ್ ಮಾಡುತ್ತಾ ಹೋದರೆ ಖಂಡಿತ ಭೂಮಿ ಮೇಲೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ನನ್ನ ಪ್ರಕಾರ ಈ ಒಂದು ಟೆಕ್ನಾಲಜಿ ಮತ್ತು ವಿಜ್ಞಾನವನ್ನು ಡೌನ್ ಗ್ರೇಡ್ ಮಾಡ್ತಾ ಹೋಗಬೇಕು. ಇಲ್ಲ ಅಂದರೆ ಇದು ನಮ್ಮ ಪರಿಸರದ ನಾಶಕ್ಕೆ ಕಾರಣವಾಗುತ್ತೆ. ಆಗ ಸಂಕಟ ಪಡಬೇಕಾಗಿರೋದು ಕೂಡ ನಾವೇ.